ಶಂಕುಸ್ಥಾಪನೆಯಲ್ಲಿ ಜಾತ್ರೆಗಳಲ್ಲಿ ಅಲ್ಲಿ ನಮ್ಮ ರಾಜಶೇಖರ್ ಶಿವಾಚಾರ್ಯರಿಲ್ಲದೆ ಅದು ಕಾರ್ಯಕ್ರಮನೇ ಆಗೋದಿಲ್ಲ. ಹಾಗಾಗಿ ಈಗಾಗಲೇ ನಾನು ಇವತ್ತೇ ಬಂದೆ, ಗುರುಗಳು ಫೋನ್ ಮಾಡಿದ್ರು, ನೇರವಾಗಿ ಬರಲೇಬೇಕು, ಈಗ ತಮ್ಮ ಕೈಯಿಂದನೇ ಈ ದೇವಾಲಯದ ಭೂಮಿ ಪೂಜೆ ಮಾಡೋಣ ಅಂತೇಳಿ ನೇರವಾಗಿ ಬಂದು ಅವ್ರ ಆಶೀರ್ವಾದದಿಂದ ಇವತ್ತೆಲ್ಲರೂ ಕೂಡಿ ಈ ಪೂಜಾ ಅಂತೂ ಮಾಡಿದ್ವಿ. ಈಗ ನಾವು ಗುರುಗಳು ಬರ್ತೀವಿ ಹೋಗ್ತೀವಿ, ಬಟ್ ನೀವೆಲ್ಲ ಈ ಚೇನ್ಕೇರದ ಗ್ರಾಮಸ್ಥರು ಎಲ್ಲರೂ ಒಕ್ಕಟ್ಟಾಗಿ ನೀವು ಏನ್ ಇದು ಮಾಡ್ತೀರಿ, ಎಲ್ಲರೂ ಕೂಡ ಒಕ್ಕಟ್ಟಾದ್ರೆ ಏನ್ ಹೊರ ಮಾಡ್ತೀರಿ, ಮತ್ತೆ ಮುಂದಿನ ಜಾತ್ರೆ ಇದ್ರೆ ಗುಡಿ ತಯಾರು ಮಾಡೋದು. ಅದು ನೀವು ಎಲ್ಲರೂ ಜಾತ್ರೆ ಇಲ್ಲದೆ ಎಲ್ಲರೂ ಒಕ್ಕಟ್ಟಾದ್ರಿ, ನನಗಾಗಲಿ ಶಾಸಕರಿಗಾಗಲಿ ಯಾರಿಗೆ ಏನ್ ಬರ್ತದೋ ಎಲ್ಲರೂ ಕೂಡ ಒಕ್ಕಟ್ಟಾಗಿದ್ರಾಗ ಅದು ಇದು ಏನೂ ಇಲ್ಲ. ಒಟ್ಟು ನಮ್ಮ ಗುಡಿ ಸ್ಟ್ಯಾಂಡ್ ಆಗಬೇಕು, ಮುಂದಿನ ಈ ಟೈಮಲ್ಲಿ ಓಪನಿಂಗ್ ಆಗಬೇಕು. ಆ ಪ್ರಕಾರ ನೀವೆಲ್ಲ ಒಕ್ಕಟ್ಟಾಗಿ ಮುಂದೆ ನನ್ನ ಹತ್ರ ಬರ್ರಿ, ನನ್ನ ಕೈಲಿ ಏನಾಗುತ್ತೆ, ಎಲ್ಲರೂ ಕೂಡ ಊರ್ನು ಎಲ್ಲರೂ ಒಕ್ಕಟ್ಟಾಗಿ ಎಲ್ಲರೂ ಸೇರಿ ಬಂದಾರಿ. ನಾವು ಎಲ್ಲರೂ ಕೂಡ ಒಂದಾಗಿ, ಯಾಕಂದ್ರೆ ಇದು ಧರ್ಮ ಸಲುವಾಗಿ ಅದ, ಯಾರು ಇದು ಕಡೆಯಿಂದಲ್ಲ. ಯಾಕಂದ್ರೆ ಇದು ಒಂದು ಈಗ ನೋಡ್ರಿ, ಇಷ್ಟೆಲ್ಲ ನಾನು ಬರುವಾಗ ನೋಡ್ದ ಮಕ್ಕಳೆಲ್ಲ ಕಾಣಲ್ ಹೊಂಟ್ರು, ಒಂದು 7 ಮಕ್ಕಳು ಎಲ್ಲರೂ ಕೂಡ ಒಕ್ಕಟ್ಟಾಗಿ ಬಂದರು ಕೆಳಗೆ ಪ್ರಸಾದ ಅದು ಅವರೆಲ್ಲ ಉತ್ಸಾಹ ಎಷ್ಟಿದೆ ಅಂತ ಹೇಳ ನಾನು. ಅದಕ್ಕಾಗಿ ನೀವೆಲ್ಲರೂ ಕೂಡ ಒಕ್ಕಟ್ಟಾದ್ರಿ. ಈ ಚೇಂದ್ರ ಗ್ರಾಮದ ಎಲ್ಲ ಭಕ್ತಾದಿಗಳು ನಾವು ನಿಮ್ ಜೊತೆ ಮೊದಲು ಇದ್ದೀವಿ, ಈಗೂ ಇದು ಮುಂದುವರೆದ ದಿನಗಳನ್ನು ಇರ್ತೀವಿ. ಏನೇ ಸಮಸ್ಯೆ ಈಗ ಸುತ್ತ ಪ್ರಾಮಾಣಿಕ ಸೇವೆ ಮಾಡಕ್ಕೆ ತಯಾರಿದ್ದೇವೆ. ರಾಜಶೇಖರ್ ಪಾಟೀಲ್ ಪರಿವರ್ತನೆ ಅದಕ್ಕೆ ಇದಕ್ಕೆ ಮುಂದೆ ಏನೇ ಮಾಡ್ಬೇಕಾದ್ರೆ ಹೇಳಿ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಮಾಡೋಣ ಅಂತ ಹೇಳಿ